ಬೈಕಾಟ್ ಡೆಲ್ಲಿ ಕ್ಯಾಪಿಟಲ್ಸ್ ಭಾರತ ಮಾಡಿದ್ದಂತಹ ಸಹಾಯವನ್ನ ಮರೆತು ಮಾತಾಡ್ತಾ ಇದೆ. IPL ರೀಸ್ಟಾರ್ಟ್ ಆಗ್ತಾ ಇದೆ ಎನ್ನುವ ಖುಷಿಯಲ್ಲಿರುವ ಅಭಿಮಾನಿಗಳಿಗೆ ಒಂದು ಕಹಿ ಸುದ್ದಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಎಡವಟ್ಟನ್ನ ಮಾಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕದನ ವಿರಾಮ ಘೋಷಣೆ ಆಗಿದ್ದಾಯಿತು. ಈಗ ಎರಡೂ ದೇಶಗಳ ಮಿಲಿಟರಿ ಪರಿಸ್ಥಿತಿ ಸ್ಥಿರವಾಗಿದೆ. ಏನಾದರೂ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ, ಅವರು ಒಂದು ದಾಳಿ ಮಾಡಿದ್ರೆ ಅದಕ್ಕೆ 10 ಪಟ್ಟು ದಾಳಿಯನ್ನು ಮಾಡುವ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸಜ್ಜಾಗಿ ನಿಂತಿದೆ. ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಏನು ಆವರಿಸಿದ್ದ ಕಾರಣಕ್ಕಾಗಿ IPL ಟೂರ್ನಮೆಂಟನ್ನು ಸದ್ಯದ ಮಟ್ಟಕ್ಕೆ ಸಸ್ಪೆಂಡನ್ನು ಮಾಡಲಾಗಿತ್ತು. ಅದಾದ ನಂತರ ಎರಡೂ ದೇಶಗಳ ನಡುವೆ ಪರಿಸ್ಥಿತಿ ತಿಳಿಗೊಂಡ ನಂತರ 17ನೇ ತಾರೀಕಿನಿಂದ IPL ಏನು ಸ್ಟಾಪ್ ಆಗಿತ್ತು ಅಲ್ಲಿಂದಾನೇ ಮತ್ತೆ ಕಂಟಿನ್ಯೂ ಮಾಡುವ ಒಂದು ನಿರ್ಧಾರವನ್ನು BCCI ಹಾಗೂ ಭಾರತ ಸರ್ಕಾರ ಮಾಡಿದೆ. ಇದೀಗ 17ನೇ ತಾರೀಕು KKR ಹಾಗೂ RCB ನಡುವೆ ಮೊದಲ ಪಂದ್ಯ, ಅಂದರೆ ಮತ್ತೆ ರೀಸ್ಟಾರ್ಟ್ ಆದ ನಂತರ ಮೊದಲ ಪಂದ್ಯ ನಡೆಯುತ್ತೆ. ಆದರೆ ಈಗ IPL ರೀಸ್ಟಾರ್ಟ್ ಆಗ್ತಾ ಇದೆ ಎನ್ನುವ ಖುಷಿಯಲ್ಲಿರುವ ಅಭಿಮಾನಿಗಳಿಗೆ ಒಂದು ಕಹಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಏನದು ಕಹಿ ಸುದ್ದಿ ಅಂತಂದರೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಬೈಕಾಟ್ ಮಾಡಬೇಕು. ಬೈಕಾಟ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎನ್ನುವ ಒಂದು ಹ್ಯಾಶ್ಟ್ಯಾಗನ್ನು ಟ್ರೆಂಡ್ ಮಾಡುವ ಮೂಲಕ ಡೆಲ್ಲಿ ಟೀಮನ್ನು IPLನಿಂದ ಉಚ್ಚಾಟನೆ ಮಾಡಬೇಕು ಎನ್ನುವ ಒಂದಷ್ಟು ಟ್ರೆಂಡ್ಗಳು, ಒಂದಷ್ಟು ಹ್ಯಾಶ್ಟ್ಯಾಗ್ಗಳು X ಖಾತೆಯಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಕಾರಣ ನಾನು ಹೇಳ್ತೀನಿ. ಮೊದಲನೇದಾಗಿ, ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧದ ಭೀತಿ ಆರಂಭ ಆಯ್ತಲ್ಲ, ಆ ಆರಂಭ ಆದಾಗ ಎರಡೂ ದೇಶಗಳಿಗೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡಬಹುದು ಎನ್ನುವ ಒಂದಷ್ಟು ಚರ್ಚೆಗಳು ಆರಂಭ ಆಗಿತ್ತು. ಭಾರತದ ಪರವಾಗಿ ಇಸ್ರೇಲ್, ರಷ್ಯಾ, ಅಮೆರಿಕ, UK, ಜರ್ಮನಿ ಹೀಗೆ ಸಾಕಷ್ಟು ದೇಶಗಳು ನಿಂತಿದ್ರೆ, ಪಾಕಿಸ್ತಾನದ ಪರವಾಗಿ ಬಾಂಗ್ಲಾದೇಶ, ಟರ್ಕಿ, ಅಜರ್ಬೈಜಾನ್ ಹೀಗೆ ಇನ್ನೊಂದಷ್ಟು ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ, ಚೀನಾನು ಸೇರಿದಂತೆ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ವು. ಅದರಲ್ಲಿ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಎಡವಟ್ಟನ್ನು ಮಾಡಿಬಿಟ್ಟಿದೆ. ಇದೀಗ ಏನು ಕದನ ವಿರಾಮ ಘೋಷಣೆ ಆದ ಬಳಿಕ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು ಎನ್ನುವ ಒಂದೇ ಒಂದು ಕಾರಣಕ್ಕೆ ಭಾರತ ಸರ್ಕಾರ ಯಾವುದೇ ರೀತಿಯ ಬ್ಯಾನ್ಗಳನ್ನು, ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನು ನಿಲ್ಲಿಸೋದನ್ನಾಗಲಿ ಮಾಡಿಲ್ಲ. ಆದರೆ ಭಾರತೀಯರು ಟರ್ಕಿಗೆ ಬುದ್ಧಿ ಕಲಿಸುವ ಉದ್ದೇಶದಿಂದ ಟರ್ಕಿಗೆ ಏನು ಟೂರಿಸಂಗಾಗಿ ಹೋಗ್ತಾ ಇದ್ರು, ಸಾಕಷ್ಟು ಜನ ವರ್ಷಕ್ಕೆ ಹತ್ತಿರ 4ರಿಂದ 5,000 ಕೋಟಿ ಭಾರತೀಯ ಟೂರಿಸ್ಟ್ಗಳಿಂದಲೇ ಟರ್ಕಿಗೆ ಸಿಗ್ತಾ ಇತ್ತು. ಅದನ್ನು ಇನ್ನು ಮುಂದೆ ಮಾಡೋದು ಬೇಡ ಅಂತ ಭಾರತೀಯ ಜನರು, ಅಂದರೆ ಭಾರತೀಯರು ನಿರ್ಧರಿಸಿ ಒಂದಷ್ಟು ಹ್ಯಾಶ್ಟ್ಯಾಗ್ಗಳನ್ನು ಟ್ರೆಂಡ್ ಮಾಡುವಂತಹ ಈ ಸಂದರ್ಭದಲ್ಲಿ ಅದೇ ಪಾಕಿಸ್ತಾನಕ್ಕೆ ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲಕ್ಕಾಗಿ ನಿಂತಿದ್ದು ಟರ್ಕಿ ಜೊತೆಗೆ ಮತ್ತೊಂದು ದೇಶ, ಅದು ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಇರುವ ಸರ್ಕಾರ, ಬಾಂಗ್ಲಾದೇಶ ರಚನೆ ಆಗಿದ್ದು ಹೇಗೆ ಅನ್ನೋದನ್ನ ಮರೆತು ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಏನು ಆರಂಭ ಆಗ್ತಾ ಇತ್ತು, ಏನಾದರೂ ಯುದ್ಧ ಆರಂಭ ಆಗಿದ್ದೆ ಆದರೆ ನಾವು ಭಾರತಕ್ಕೆ ಸಪೋರ್ಟ್ ಮಾಡಲ್ಲ, ಬದಲಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ. ಅದರ ಜೊತೆಗೆ ಉತ್ತರದ ಕೆಲವು ಭಾರತದ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಿಂದ ಪಾಕಿಸ್ತಾನದ ಜೊತೆಗೆ ನಿಲ್ತೀವಿ ಎನ್ನುವ ಒಂದು ಹೇಳಿಕೆಯನ್ನು ಸಹ ಬಾಂಗ್ಲಾದೇಶ ಕೊಟ್ಟಿತ್ತು. ಈ ಹೇಳಿಕೆ ಬಂದಾದ ನಂತರ ಭಾರತ ಸರ್ಕಾರ ಹಾಗೂ ಭಾರತೀಯರು ಬಾಂಗ್ಲಾದೇಶ ಈ ಹಿಂದೆ ಭಾರತ ಮಾಡಿದ್ದಂತಹ ಸಹಾಯವನ್ನ ಮರೆತು ಮಾತಾಡ್ತಾ ಇದೆ, ಅದಕ್ಕೆ ನಿಯತ್ತಿಲ್ಲ, ಇಂತಹ ಬಾಂಗ್ಲಾದೇಶಕ್ಕೂ ಸಹ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು ಅಂತ ಮಾತನಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೀಗ IPL ಏನು ಸಸ್ಪೆಂಡ್ ಆಗಿತ್ತು, ಈ ಒಂದು ಕಾರಣಕ್ಕೆ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುತ್ತೆ ಎನ್ನುವ ಕಾರಣಕ್ಕೆ ಸಸ್ಪೆಂಡ್ ಆಗಿತ್ತು. ಅದು ಸಸ್ಪೆಂಡ್ ಆದಾಗ ಸಾಕಷ್ಟು ಟೀಮ್ಗಳಲ್ಲಿ ಇದ್ದಂತಹ ವಿದೇಶಿ ಆಟಗಾರರು ತಮ್ಮ ನೇಟಿವ್ ಪ್ಲೇಸ್ಗೆ ಹೋದರು, ಅಂದರೆ ಅವರವರ ದೇಶಗಳಿಗೆ ವಾಪಸ್ ಹೋದರು. ಇದು ಮತ್ತೆ ಯಾವಾಗ ಸ್ಟಾಪ್ ಆಗುತ್ತೆ, ಯಾವಾಗ ಆರಂಭ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ದ ಕಾರಣಕ್ಕೆ, ಅದರ ಜೊತೆಗೆ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡ್ತಾ ಇದೆ ಎನ್ನುವ ಕಾರಣಕ್ಕಾಗಿಯೂ ಸಾಕಷ್ಟು ಜನ ಆಟಗಾರರು ಅವರವರ ದೇಶಕ್ಕೆ ವಾಪಸ್ ಹೋಗಿದ್ರು. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇದ್ದಂತಹ ಆಟಗಾರ ಜೇಕ್ ಫ್ರೇಸರ್ ಕೂಡ ಆಸ್ಟ್ರೇಲಿಯನ್ ಆಟಗಾರ, ಇವರು ಕೂಡ ಆಸ್ಟ್ರೇಲಿಯಾಕ್ಕೆ ವಾಪಸ್ ಹೋಗಿದ್ರು. ಆದರೆ ಇದೀಗ IPL ರೀಸ್ಟಾರ್ಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ವಾಪಸ್ ಇಂಡಿಯಾಗೆ ಬಂದು IPL ಅನ್ನ ಆಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅವರು ಇನ್ನೂ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಸೇರ್ಕೊಂಡಿಲ್ಲ. ಹಾಗಾಗಿ ಅವರ ಬದಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಫ್ರಾಂಚೈಸಿ ಏನು ಮಾಡಿದೆ, ಆ ಬೌಲರ್ನ ಒಂದು ರೀಪ್ಲೇಸ್ಮೆಂಟನ್ನು ಮಾಡೋದಕ್ಕೆ, ಬೌಲರ್ನ ಅನಾನುಕೂಲತೆ ಆಗದಂತೆ ತಂಡಕ್ಕೆ ತಡೆಯೋದಕ್ಕೆ ಬಾಂಗ್ಲಾದೇಶದ ಆಟಗಾರ ಮುಸ್ತಕಿರ್ ರೆಹಮಾನ್ ಅವರನ್ನು
ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ. ಅದನ್ನು ಅಫಿಷಿಯಲ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅನೌನ್ಸ್ ಅನ್ನ ಕೂಡ ಮಾಡಿ. ಇದೇ ಕಾರಣಕ್ಕಾಗಿ ಇದೀಗ ಭಾರತೀಯರು ಎಕ್ಸ್ನಲ್ಲಿ ಒಂದು ಟ್ರೆಂಡನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬೈಕಾಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಅಂದರೆ ಬಾಂಗ್ಲಾದೇಶಿ ಆಟಗಾರನನ್ನ ತಂಡದಿಂದ ರಿಮೂವ್ ಮಾಡಬೇಕು ಅಥವಾ IPL ಈ ಸೀಸನ್ನಿಂದಾನೇ ಡೆಲ್ಲಿ ಕ್ಯಾಪಿಟಲ್ಸನ್ನು ರಿಮೂವ್ ಮಾಡಬೇಕು. ಭಾರತ ಪಾಕಿಸ್ತಾನದ ಈ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಂತಹ ಬಾಂಗ್ಲಾದೇಶದ ಆಟಗಾರ IPLನಲ್ಲಿ ಆಡೋದು ಬೇಡ. ಅದರ ಜೊತೆಗೆ ಆ ಆಟಗಾರ ಭಾರತದಲ್ಲಿ ಇರೋದು ಕೂಡ ಬೇಡ. ಪಕ್ಕದ ರಾಷ್ಟ್ರಕ್ಕೆ, ನಮ್ಮ ಎನಿಮಿ ರಾಷ್ಟ್ರಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಈ ತಂಡದಲ್ಲಿ ಸೇರಿಸ್ಕೊಳ್ಬಾರ್ದು, ಇಲ್ಲ ಈ ತಂಡದಿಂದ ಮುಸ್ತಕಿರ್ ರೆಹಮಾನ್ ಅವರನ್ನ ಹೊರಗಡೆ ಹಾಕಬೇಕು ಅಥವಾ IPL ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಹೊರಗಡೆ ಹಾಕಬೇಕು ಎನ್ನುವ ಕೂಗು ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ. ಅದು ಈ ಕಾರಣಕ್ಕೆ, ಬಾಂಗ್ಲಾದೇಶದ ಆಟಗಾರ ಬಂದು ಸೇರಿಕೊಂಡಿದ್ದ ಕಾರಣಕ್ಕೆ. ಇದರ ಜೊತೆಗೆ ಭಾರತೀಯರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ, ಈ ಹಿಂದೆ ಹೇಗೆ ಪಾಕಿಸ್ತಾನದ ಆಟಗಾರರನ್ನ IPL ನಿಂದ ನಿರ್ಬಂಧ ಮಾಡಿದ್ರು, ಅಂದರೆ ಬ್ಯಾನ್ ಮಾಡಿದ್ರು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನ ಸಹ IPL ನಿಂದ ಬ್ಯಾನ್ ಮಾಡಬೇಕು. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ಯಾವ ದೇಶದ ಆಟಗಾರರು ಕೂಡ ನಮ್ಮ IPL ನಲ್ಲಿ ಆಡೋದು ಬೇಡ ಎನ್ನುವ ಒಂದು ವಾದವನ್ನು ಸಹ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಬೈಕಾಟ್ ಮಾಡಬೇಕು ಅಂತ ಸಾಕಷ್ಟು ಜನ ಟ್ರೆಂಡನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡಿದಾಗ? ಜನ ಕೇಳ್ತಾ ಇರೋದು ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಡೆಲ್ಲಿ ಕ್ಯಾಪಿಟಲ್ಸ್ನ ಬೈಕಾಟ್ ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲ ಆಡ್ಕೊಂಡು ಹೋಗ್ಲಿ ಬಿಡಿ ಅಂತ ಅನ್ಸುತ್ತಾ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.